ನನ್ನ ಹೆಸರು ಸುಷ್ಮಿತಾ, ನನ್ನ ಮಗನ ಹೆಸರು ಗೌತಮ್ ಗೌಡ. ಅವನಿಗೆ 5 ಮಂತ್ ಪ್ರೆಗ್ನೆನ್ಸಿಲಿ ಒಂದು ಸೈಡ್ ಕಿಡ್ನಿ ಊತ ಇದೆ ಅಂತ ಹೇಳಿದರು. ಕಿಡ್ನಿ ಡಾಕ್ಟ್ರು ವಿಚಾರಿಸ್ತೋ ಏನೂ ಆಗಲ್ಲ, ಡೆಲಿವರಿ ಆದಮೇಲೆ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಸರಿ ಅಂತ ನಾವು ಸ್ಟಾಪ್ ಮಾಡ್ದೋ, ಮತ್ತೆ ಹೋದೋ ಡೆಲಿವರಿಗೆ ಕರ್ಕೊಂಡು ಹೋದ್ರು. ಡೆಲಿವರಿಲಿ ಟಾಯ್ಲೆಟ್ ಹೊಟ್ಟೆ ನೀರು ತೆಗಿಬೇಕಾದ್ರೆ ಟಾಯ್ಲೆಟ್ ನೀರು ಆಗ್ಬಿಟ್ಟಿದೆ. ಸಿಸರಿಯನ್ ಮಾಡಬೇಕು ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಸಿಸರಿಯನ್ ಮಾಡಿದ್ರು. ಮಗು ಹುಟ್ಟಿದ ತಕ್ಷಣ ಹತ್ತಿಲ್ಲ, ಟಾಯ್ಲೆಟ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ಮಕ್ಳು ಡಾಕ್ಟ್ರು ಬಂದಮೇಲೆ ಟಾಯ್ಲೆಟ್ ಕ್ಲೀನ್ ಮಾಡಿ ಕೊಡ್ತೀವಿ ಮಗುನ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾವು ಬೆಡ್ ಹತ್ರ ಕರ್ಕೊಬಂದಿಟ್ರು ಮಗುನ. ಡಾಕ್ಟ್ರು ನೋಡಿ ಎಲ್ಲ ಕ್ಲೀನ್ ಮಾಡಿ, ಆವಾಗ ಪಾಪು ಹತ್ತಿಲ್ಲ ಮತ್ತು ಹಾಲು ಕುಡ್ದಿಲ್ಲ. ಸಂಜೆ ತನಕ ನೋಡ್ದು. ಆಮೇಲೆ ಡಾಕ್ಟ್ರಿಗೆ ಹೇಳ್ದು. ಡಾಕ್ಟ್ರು ಐಸಿಗೆ ಶಿಫ್ಟ್ ಮಾಡಿದ್ರು. ಅಲ್ಲಿ ಒಂದು 15 ದಿನ ಇಟ್ಕೊಂಡಿದ್ರು. ಆಮೇಲೆ ಮಗು ಅಳ್ತು ಅಂದ್ಬಿಟ್ಟು ಕೊಟ್ಟರು. ಮನೆಗೆ ಬಂದು ಮನೇಲಿ ಒಂದು 15 ದಿನ ಇತ್ತು. ಆಮೇಲೆ ಯೂರಿನ್ ಪಾಸ್ ಮಾಡಬೇಕಾದ್ರೆ ತುಂಬ ಕಷ್ಟಪಡ್ತಿದ್ದ. ಆಮೇಲೆ ಇಲ್ಲೇ ಸೆಂಟ್ ಜಾನ್ ಹಾಸ್ಪಿಟ್ಲಿಗೆ ಕರ್ಕೊಬಂದು ಅಡ್ಮಿಟ್ ಮಾಡಿದ್ರು. ಅವರು ಯೂರಿನ್ ಇನ್ಫೆಕ್ಷನ್ ಥರ ಆಗಿದೆ ಅಂತ ಹೇಳಿದ್ರು. ಮತ್ತು UTI ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಸರಿ ಅಂತಂದ್ಬಿಟ್ಟು ಅಲ್ಲಿ ಮುಂಜಿ ಥರ ಸರ್ಜರಿ ಮಾಡಿಕೊಟ್ರು. ಆಮೇಲೆ 1 ವರ್ಷ ಟ್ರೀಟ್ಮೆಂಟಲ್ಲೇ ಇದ್ದ. 1 ವರ್ಷ ಆದಮೇಲೆ ಸರಿ ಅಂತಂದ್ಬಿಟ್ಟು ಮತ್ತೆ ಇನ್ನೊಂದು ಸರ್ಜರಿ ಮಾಡಬೇಕು ಅಂತ ಹೇಳಿದ್ರು. ಓಪನ್ ಸರ್ಜರಿನ ನಮ್ಮ ಹತ್ರ ದುಡ್ಡಿಲ್ಲ ಅಂತಂದು. ಆವಾಗ ಇಂದಿರಾ ಗಾಂಧಿಗೆ ರೆಫರ್ ಮಾಡಿದ್ರು. ಇಂದಿರಾ ಗಾಂಧಿಲಿ ಇವಾಗ ರೆಗ್ಯುಲರ್ ಚೆಕಪಲ್ಲಿ ಇದ್ದೀವಿ. ಅವ್ರದ್ದು ಫಿಸಿಯೋಥೆರಪಿ ಇವನು ವಿತೌಟ್ ಸಪೋರ್ಟ್ ನಡೀತಿರಲಿಲ್ಲ. ಅದಕ್ಕೆ ಫಿಸಿಯೋಥೆರಪಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದೋ. ಕಾಪರ್ ಫಿಸಿಯೋಥೆರಪಿಲಿ ನಮ್ಮ ಹಸ್ಬೆಂಡ್ ಫ್ರೆಂಡ್ ಯಾರೋ ರೆಫರ್ ಮಾಡಿದ್ರು. ಅಲ್ಲಿಂದ ಇಲ್ಲಿಗೆ ಕರ್ಕೊಬಂದು ಸೇರಿಸಿದ್ಮೇಲೆ ಇವನು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ದಾನೆ. ವಿತೌಟ್ ಸಪೋರ್ಟ್ ನಡೀತಿರಲಿಲ್ಲ ಇವಾಗ ವಿತೌಟ್ ಸಪೋರ್ಟ್ ನಡೀತಿದ್ದಾನೆ. ಸ್ಪೀಚ್ ಮತ್ತು ಈಗ ಸ್ವಲ್ಪ ಅಪ್ಪ ಅಮ್ಮ ಕುತ್ಕೋ ಕೊಡು ಸಾಕು ಅನ್ನೋದು ಮಾತುಗಳು ಇವಾಗ ಸ್ವಲ್ಪ ಬರ್ತಿದೆ.